ಈ ಸೂರ್ಯನ ಕಟ್ಕೊಂಡು ಅವನ್ನ ಕೈಗೊಂಬೆ ಮಾಡ್ಕೊಂಡು ತನ್ನಿಷ್ಟಕ್ಕೆ ತನ್ ಮೆರಿತಾ ಇದ್ಲು. ಅವನು ಒಂದಿನ ಇವಳನ್ನ ಪ್ಯಾರಿ ಅಂತಾನೆ, ಇನ್ನೊಂದಿನ ಹೆಮ್ಮಾರಿ ಅಂತಾನೆ. ಅವಳು ಇದನ್ನೆಲ್ಲ ನೋಡ್ಕೊಂಡು ಇವನ್ ಜೊತೆ ಇರೋದೇ ಬೇಡ ಅಂತ ತೀರ್ಮಾನ ಮಾಡಿ ಮನೆ ಬಿಟ್ಟು ಓಡೋದು. ಸೊಸೆ ಅಂದ್ರೆ ಮಗಳ ಸಮಾನ ಕಡೆ, ಅವಳು ಮನೆಯಿಂದ ಓಡೋದು ಅಂತೆಲ್ಲ ಮಾತಾಡ್ತಾಳೆ. ಅಯೋಗ್ಯ ಮುಟ್ಟದೆ ಬಾ ಬಾ ಬಾ, ಟೆನ್ಷನ್ ಮಾಡ್ಕೊಂಬೇಡ ಬಿಡಪ್ಪ, ಅಮ್ಮನ್ ಇದ್ದಿದ್ದೆ. ಅಲ್ಲ ರೀ, ನಾನೇನ್ ಮಾಡ್ದೆ? ಅವಳು ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ. ಎಷ್ಟೊತ್ತಾದ್ರೂ ಫೋನ್ ಇಲ್ಲ, ಪತ್ತೆ ಇಲ್ಲ. ನೀನು ನಾವು ಓಡೋದ್ಲು ಅಂತ ಹೇಳಿದೆ, ಇನ್ನೇನಂತ ಹೇಳ್ತಾಳೆ. ಅಮ್ಮ, ಮೀನಾ ಯಾವ್ದಾದ್ರು ಲೆಟರ್ ಬರ್ದುಬಿಟ್ಟು ಹೋಗಿದ್ದಾಳ? ಅಯ್ಯೋ, ನೀನೇ ಯಾಕೆ ಲೆಟರ್ ಬರೀತಾಳೆ? ಅವ್ರಮ್ಮ ಇರೋದು ಇದೇ ಊರಲ್ಲಿ, ಅವಳು ಯಾರಿಗೋ ಲೆಟರ್ ಬರೀತಾಳೆ. ನಾನು ಹೇಳ್ತಿರೋದು ಆ ಥರ ಲೆಟರ್ ಅಲ್ಲಮ್ಮ. ಈಗ ಎಲ್ಲರೂ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಬರ್ದು ಬಿಟ್ಟು ಹೋಗ್ತಾರಲ್ಲ, ಆ ಥರ ಲೆಟ್ರು. ಯಾಕೋ ಹಿಂಗೆಲ್ಲ ಕೇಳ್ತಿದ್ಯಾ ನೀನು? ಅದೇ ಬೆಳಿಗ್ಗೆ ನೀನು ಮೀನಿಗೆ ಏನೋ ಅಂದೆ ಅಂತ ಸೂರ್ಯ ಹೇಳ್ತಿದ್ದ. ನೀನು ಅಂದ ಮಾತಿಗೆ ಮೀನ ಏನಾದರೂ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗಿ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಏನಾದರೂ ಹೋಗಿರ್ಬೋದಾ ಅಂತ. ಅದಕ್ಕೆ ನಮ್ಮ ಅತ್ತೆ ಮನೆಯವರೇ ಕಾರಣ ಅಂತ ಈ ಯಾವುದಾದ್ರೂ ಲೆಟ್ರ್ ಬರ್ದಿಟ್ಬಿಟ್ಟು ಹೋಗಿದ್ದಾಳ ಅಂತ. ಅಯ್ಯೋ ರೋಹಿಣಿ, ಇವನ್ ಫ್ರೆಂಡ್ಸ್ ಎಲ್ಲ ಕರೋಡ್ಪತಿಗಳು. ಆಡಿನೆಲ್ಲ ಡಾಡಿ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಡು ಮಿಚ್ಚರ್ ಗಿಚ್ಚರ್ ತಿನ್ಕೊಂಡು ನಮ್ಮ ಮನೆ ಕತ್ತೆನೆಲ್ಲ ಎಳೆಯಾಗ ಅವ್ರು ಕೂಗ್ಬಿಟ್ಟು ಬಂದಿದ್ದಾರೆ ಅಲ್ವೇ ನಮ್ಮ ಮೀನಮ್ಮ? ನನ್ಗಿಲ್ಲ ಆಗ್ತಿರೋದು ಏನು ಗೊತ್ತಾಗ್ತಿಲ್ಲ. ಅಲ್ಲ, ನೀವೆಲ್ಲ ಯಾಕೆ ನನ್ನನ್ನು ಹುಡುಕ್ಬೇಕು ಅಂತ? ನಾವೆಲ್ಲ ಅಲ್ವೇ ಸೀನಪ್ಪನ್ ಕುಡಿಯೇ. ಇವನೊಬ್ಬನೇ ನಿನ್ ಗಂಡನೇ ಹುಡುಕಾಡಿದ್ದು. ಕೇಳಿದ್ದೆ ನಾನು ಕತೆನ, ಹುಡುಗಿ ಕೈ ಕೊಟ್ಟು ದೇವದಾಸ್ ಆಗೋದ್ರ ಬಗ್ಗೆ. ಆದ್ರೆ ಹೆಂಡತಿ ಒಂದಿನ ಕಾಣ್ಲಿಲ್ಲ ಅಂದ್ರೆ ಗಂಡ ಹಿಂಗೆಲ್ಲ ಆಡ್ತಾನೆ ಅಂತ ನಾನ್ ಕೇಳೇ ಇರ್ಲಿಲ್ಲ ಬಿಡ್ತಾ. ಏನಮ್ಮ ಮೀನಮ್ಮ, ಆಯ್ತಾ ಮಾತಾಡಿದ್ದು? ಹ್ಞೂ ಅತ್ತೆ, ಆಯ್ತು. ಹಾಳದವಳೆ, ಅವ್ರಿಗೆ ಹೇಳ್ಕೊಟ್ಟು ನನ್ ಬೆನ್ನಿಗೆ ಬರೆ ಹಾಕಿಸ್ತೀನಿ ಮೂದೇವಿ. ನಾನು ಕೇಳಿಸ್ಕೊತಾನೆ ಇದ್ದೆ, ಗಂಡನ ಮೇಲೆ ಕೋಪ ಬಂದ್ರೆ ಏನ್ ಮಾಡ್ತೀಯಾ, ನನ್ನ ಮೇಲೆ ಕೋಪ ಬಂದ್ರೆ ಏನ್ ಮಾಡ್ತೀಯ ಅಂತ ಅಲ್ಲಿಗೆ ನಿಲ್ಸದ್ ಬಿಟ್ಟು ಅತ್ತೆ ಮೇಲೆ ಕೋಪ ಬಂದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಿದ್ಯಲ್ಲ ಅವಳು. ಅತ್ತೆ, ನಾನು ಅದನ್ನ ಸುಮ್ಮನೆ ತಮಾಷೆ ಕೇಳಿದಷ್ಟೇ. ಅತ್ತೆ ಮಾವ ಅಂದ್ರೆ ನಿನಗೆ ತಮಾಷೆ ಬಸ್ತು, ನಿನಗೆ ಇಷ್ಟ ಬಂದಂಗೆಲ್ಲ ಆಟ ಆಡಿಸ್ತೀಯ ಅಲ್ವಾ? ಶಾಂತಿ, ಏ ಶಾಂತಿ, ಕಟ್ಟುಡಿ ಇಲ್ಲಿ ನಿನ್ ಬಾರೆ. ಏನ್ ಮಾಡ್ತಿದೀಯೇ? ಶಾಂತಿ, ಏನೇ ಇದು? ಯಾಕೆ ಇಷ್ಟೊಂದು ಸರ್ಗೋಗಿದ್ಯಾ? ಅಯ್ಯೋ, ಸರ್ಗೋಗಿಲ್ಲ ಕಣೆ, ಸೌದು ಹೋಗ್ಬಿಟ್ಟಿದ್ದೀನಿ. ಹೆಸರಿಗೆ ಮಾತ್ರ 3 ಸೊಸೆ ಅಂದ್ರು. ಆದ್ರೆ ಮಜ್ಜಿಗೆ ಹುಳಿ ಮಾಡೋ ಕೆಲ್ಸ, ಆಂಬಡೆ ಮಾಡೋ ಕೆಲ್ಸ ಎಲ್ಲ ನನಗೆ ಬಿದ್ದಿದೆ ಕಣೆ. ಅಯ್ಯೋ, ಅದೇನ್ ಪುಣ್ಯ ಮಾಡಿದ್ಯೋ ನನ್ನ ಹೊಟ್ಟೆ. ನನ್ ದೊಡ್ಡ ಕಲ್ಲು ಚಿಕ್ಕವರೆಲ್ಲ ನನ್ನ ನೋಡಿ ಆಡ್ಕೊಳ್ಳೋ ತರ ಆಗ್ಬಿಟ್ಟಿದೆ ಕಣೆ. ಬರ್ಲಿಕ್ಕನೆ ಅವಳು ಇವತ್ತು ಬಂದ ತಕ್ಷಣ ಸೌಟು ಚೆನ್ನಾಗಿ ಕಾಯಿಸಿ ಅವಳ ಮೂತಿ ಮೇಲೆ ಬಾರಿ ಹೇಳಿಲ್ಲ ಅಂದ್ರೆ ನನ್ನನ್ನ ಕೂರೋ ಕೂರೋ ನಾಯಿ ಅಂತ ಕರಿಯ ನೀನು. ಬಿಡ ಶಾಂತಿ. ಬಿಡಕ್ಕಾಗಲ್ಲ ಕಡೆ, ನೀನ್ ಹಂಗೆ ಕರಿಬೇಕು. ಆಗ್ಲೇ ನನಗ್ ನಾಚಿಕೆ ಆಗೋದು. ಇರು, ಹಾಲ್ ಕಾಯಿಸ್ಕೊಂಡ್ ಬರ್ತೀನಿ. ಹಂಗೆ ಸೌಟು ಚೆನ್ನಾಗಿ ಬಿಸಿ ಮಾಡ್ತೀನಿ. ಬರ್ತೀನಿ ಇರು. ಶಾಂತಿ, ಶಾಂತಿ. ಆ ಪೂರಿ ಉಂಡೆ ತಿನ್ಕೊಂಡಲ್ಲೇ ಇರೇ ಬರ್ತೀನಿ. ಆಸೆ ಆಸೆ ಆಸೆ